ನಿಮ್ಗೂ ಕೇಳೋದಷ್ಟೇ, ಯಾವುದೇ ಊರಲ್ಲಿ ನಡೆದ್ರು ನಿಮ್ಗೆ ಏನ್ ನಂಬಿಕೆ ಅನ್ಸುತ್ತೋ, ನಿಮ್ಗೆ ಯಾರ ಮೇಲೆ ಪ್ರೀತಿ ವಿಶ್ವಾಸ ಇರುತ್ತೋ, ಯಾರಿಂದ ನೀವು ಕೆಲಸ ಮಾಡ್ಬೋದು ಮಾಡಿಸ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೋ ಅವ್ರಿಗೆ ವೋಟ್ ಮಾಡ್ಬೇಕು ಅಷ್ಟೇ. ಬಿಟ್ರೆ ಇದ್ರಲ್ಲಿ ಏನು ಬೇರೆ ತಪ್ಪಾಗ್ಲಿ ದ್ವೇಷ ಆಗ್ಲಿ ಇರಲ್ಲ. ಅದರಲ್ಲೂ ಒಂದು ಹೆಣ್ಣು ಧೈರ್ಯ ಮಾಡಿ ಕೆಲಸ ಮಾಡ್ತೀನಿ ಅಂತ ಬಂದಾಗ ಒಂದು ಅವಕಾಶ ಮಾಡಬೇಕು. ಮಂಡ್ಯದ ಒಂದು ಇತಿಹಾಸ ನೋಡಿದ್ರೆ ಸಾಕಷ್ಟು ನಾಯಕರುಗಳನ್ನ ಈ ಮಣ್ಣಿಂದ ಕೊಟ್ಟಿದ್ದೀರಾ, ಎಲ್ಲಾ ಫೀಲ್ಡ್ ಅಲ್ಲೂ ಸಾಧನೆಗಳು ಮಾಡಿದ್ದಾರೆ. ಒಂದು ಹೆಣ್ಣು ಕೂಡ ಇಲ್ಲಿಂದ ಒಂದು ಹೊಸ ಇತಿಹಾಸ ರಚಿಸ್ಲಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಒಬ್ರು ಗೆದ್ದು ಕೆಲಸ ಮಾಡಂಗಾಗ್ಲಿ. ಎಲ್ರಿಗೂ ಆಶೀರ್ವಾದ ಮಾಡಿದೀರಾ. ಒಂದು ಸಲ ಸುಮಲತಾ ಅವ್ರಿಗೆ ಒಂದು ಅವಕಾಶ ಮಾಡಿ ಅವ್ರು ಉಳಿಸ್ಕೋಬೇಕು ಅನ್ನೋ ವಿಶ್ವಾಸ ಅವರಲ್ಲೂ ಇದೆ. ಆಮೇಲೆ ಹಸಿವಿದೆ, ಯಾರಿಗೆ ಹಸಿವಿರುತ್ತೆ ಕೆಲಸ ಮಾಡ್ಬೇಕು ಅನ್ಸುತ್ತೆ ಅವ್ರಿಗೆ ಬೆಳೆಸ್ಬೇಕು. ಬೆಳೆಸ ಗುಣನೇ ಜನಗಳಿಗಿರೋದು. ಬೆಳೆಸಿ ಒಂದ್ಸಲ ಅರಸಿ ಅವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅವರ ಕ್ರಮ ಸಂಖ್ಯೆ 20, ಕಾಳೆ ಓದುತ್ತಿರೋ ರೈತ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ, ಅಂಟಾವಾಸ್, ಲಕ್ಷ್ಮೀ ಸಾಗರ ಕೇಳಿದ್ರೆ ನನ್ನ ಪಿಕ್ಚರ್ಲು ಒಂದು ಹಾಡಲ್ಲಿ ಹೇಳಿದೀನಿ. ಇಲ್ಲೆಲ್ಲ ಸುತ್ತಮುತ್ತ ನಾನು ಏನು ಹೊಸದಲ್ಲ ಓಡಾಡಿದೀನಿ, ತುಂಬಾ ಶೂಟಿಂಗ್ ಮಾಡಿದ್ದೀನಿ. ಬಟ್ ಇವತ್ತು ಬಂದಿರೋ ಉದ್ದೇಶ ಬೇರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಟಿವಿ ನೋಡ್ತಾ ಇರ್ತೀರಾ ಅಥವಾ ತಿಳ್ಕೊಂಡಿರ್ತೀರಾ ಏನ್ ನಡೀತಾ ಇದೆ ಅಂತ. ನಾನ್ ಬಂದಿರೋದು ಇಷ್ಟೇ ಕಾರಣ, ಅಂಬರೀಷ್ ಅಣ್ಣನ ಪ್ರೀತಿಗೆ. ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯದ ಆಸ್ತಿ, ಮಂಡ್ಯದ ಗಂಡು ಅಂತಾನೆ ಇಡೀ ಇಂಡಿಯಾಲ್ ಫೇಮಸ್ ಅವರು. ಅವ್ರಿಲ್ಲ ಅಂತ ಇವತ್ತು ಅವ್ರ ಜೊತೆ ಹೆಂಗ್ ಕುತ್ಕೊತಾ ಇದ್ರು, ಹೋಗಿ ಯಾವ ತರ ಇರ್ತಿದ್ರು. ಎಲ್ಲರೂ ಇವತ್ತು ಅವ್ರ ಕುಟುಂಬದ ಬಗ್ಗೆನೆ ಬಾಯಿಗೆ ಬಂದಂಗೆ ಮಾತಾಡೋ ತರ ಆಗಿದೆ. ನಾನು ಒಂದೇ ಕೇಳೋದು, ಎಲೆಕ್ಷನ್ ತರ ನಡೀಲಿ. ಯಾರು ಬೇಕಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದು ಸ್ಪರ್ಧೆ ಮಾಡಬಹುದು, ಅದರ ತಪ್ಪೇನಿದೆ? ಎಲ್ಲರೂ ನೀವು ಆಸೆ ಪಟ್ಟು ಒಂದು ಹೆಣ್ಣು ಮಗಳನ್ನ ಮಂಡ್ಯದ ಸೊಸೆ ಅಂತ ನೀವು ನಿಲ್ಲಿಸಿದ್ದೀರಾ. ಇವತ್ತು ಸ್ವಾಭಿಮಾನದ ಪ್ರತೀಕವಾಗಿ ಅವ್ರನ್ನ ನಿಲ್ಲಿಸಿದ್ದೀರಾ. ನಾನು ಒಂದೇ ಕೇಳೋದು, ಒಂದು ಸಲ ಯಾರಾದ್ರೂ ಒಂದು ಹೆಣ್ಮಗಳು ಧೈರ್ಯ ಮಾಡಿ ಹೆಜ್ಜೆ ಇಟ್ಟಾಗ ನೀವು ಅವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ನೂ 50 ವರ್ಷ ಯಾರು ಧೈರ್ಯ ಮಾಡಲ್ಲ. ಯಾಕಂದ್ರೆ ಅಂಬರೀಷ್ ಅಣ್ಣನ ಹೆಂಡತಿ ಇವತ್ತು ನಿಂತೆ ಇಷ್ಟು ಕಷ್ಟ ಆದ್ರೆ ನಾಳೆ ಸಾಮಾನ್ಯ ಹೆಣ್ಮಕ್ಳು ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟ್ರೆ ಕಷ್ಟ ಆಗುತ್ತೆ. ಇಲ್ಲಿರೋ ಎಲ್ಲ ತಾಯಂದ್ರಿಗೂ ಹೇಳ್ತೀನಮ್ಮ, ಒಂದೇ ಒಂದು ಹಸ್ಬಿದ್ದವ್ರು ಊಟ ಹಾಕ್ಬೇಕು ಅಂತಾರೆ. ಯಾವತ್ತು ಕೆಲಸ ಮಾಡ್ತೀನಿ ಅಂತ ಬರ್ತಾರಲ್ಲ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಇನ್ನೊಂದು ತಪ್ಪು ಕಲ್ಪನೆ ಬೇಡ. ರಾಜ್ಯದ ರಾಜಕಾರಣ ಬೇರೆ, ರಾಷ್ಟ್ರದ ರಾಜಕಾರಣ ಬೇರೆ. MP ಎಲೆಕ್ಷನ್ ನಿಲ್ಲಿಸ್ತಾ ಇರೋದು ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಹೋಗಿ ನಿಮ್ಮ ಧ್ವನಿಯಾಗಿ ಮಾತಾಡ್ತಾರೆ ಕೂತ್ಕೊಂಡು. ಏನ್ ಬೇಕು, ಇಲ್ಲಿ ಕೊರತೆಗಳೇನು, ಏನೇನು ಕೆಲಸಗಳಾಗಬೇಕು ಅಂತ, ಅಥವಾ ಅಲ್ಲಿ ಗವರ್ಮೆಂಟ್ ಮಾಡೋ ಸ್ಕೀಮ್ಗಳನ್ನ ತಂದು ನಿಮಗೆ ತಲುಪಿಸೋದು MP ಕೆಲಸ. ಆ ಕೆಲಸ ಮಾಡೋದ್ರಿಂದ